Hello guys, welcome to our YouTube channel. ನಾವು ಲಾಸ್ಟ್ ವಿಡಿಯೋದಲ್ಲಿ ಗ್ರ್ಯಾಂಡ್ ಮಾ ಕ್ಲೈಮೆಟ್ರಿ ಕ್ವಶನ್ ನಂಬರ್ 2 ನ ನೋಡಿದ್ವಿ. ಸೊ ಈಗ ಕ್ವಶನ್ ನಂಬರ್ 3 ನ ನೋಡೋಣ. ಲೆಟ್ಸ್ ಗೆಟ್ ಇನ್ ದ ವಿಡಿಯೋ ಗೈಸ್. ಸೊ ದ ಕ್ವಶನ್ ನಂಬರ್ 3, ಗ್ರ್ಯಾಂಡ್ ಮಾ ಲರ್ನ್ ಟು ಕ್ಲೈಂಬ್ ಎ ಟ್ರೀ ಫ್ರಮ್ ಅಂತ ಕ್ವಶನ್ ಮಾಡ್ತಿದೆ ಗೈಸ್ ಇಲ್ಲಿ. ಸೊ ಇದರ ಆನ್ಸರ್ ಏನಿರ್ಬೋದು ಅಂತ ನೀವು ಹೇಳ್ತೀರಾ ಅಂತ ಅನ್ಕೋತೀನಿ. ಸೊ ಇದರ ಆನ್ಸರ್ ನಾವು ನೋಡ್ಕೊಂಡು ಬಿಡೋಣ ಹಾಗೆ. ಸೊ ಇದರ ಆನ್ಸರ್ ಹರ್ ಬ್ರದರ್. ಇದರ ಆನ್ಸರ್ ಹರ್ ಬ್ರದರ್. ಗ್ರ್ಯಾಂಡ್ ಮಾ ಲರ್ನ್ ಟು ಕ್ಲೈಂಬ್ ಎ ಟ್ರೀ ಫ್ರಮ್. ಸೊ ಇದು ಕ್ವಶನ್ ಇದ್ದಾಗ ನಾವು ಮೊದಲು ಕ್ವಶನ್ನ ನಾವು ಕರೆಕ್ಟಾಗಿ ನೋಡ್ಕೋಬೇಕು, ಆಮೇಲೆ ನಾವು ಉತ್ತರನ ನೋಡೋಣ ಗೈಸ್. ಸೊ ಕ್ವಶನ್ ಏನಿದೆ, ಗ್ರ್ಯಾಂಡ್ ಮಾ ಲರ್ನ್ ಟು ಕ್ಲೈಂಬ್ ಎ ಟ್ರೀ ಫ್ರಮ್. ಗ್ರ್ಯಾಂಡ್ ಮಾ ಲರ್ನ್ ಅಂದರೆ ಕಲಿಯೋದು. ಟು ನೀವು ಇಲ್ಲಿ ನೋಡ್ಬೋದು, ಟು ಇದೆ. ಟು ಅಂದರೆ ಯಾರಿಂದ. ಕ್ಲೈಂಬ್ ಅಂದರೆ ಏರೋದು. ಎ ಟ್ರೀ ಅಂದರೆ ಗಿಡ. ಫ್ರಮ್ ಯಾರಿಂದ ಗ್ರ್ಯಾಂಡ್ ಮಾ ಗಿಡವನ್ನು ಏರೋದನ್ನ ಕಲಿತಳು ಅಂತ ಇದು ಕ್ವಶನ್. ಸೊ ಇದರ ಆನ್ಸರ್ ಹರ್ ಬ್ರದರ್ ಅಂದರೆ ಅವಳ ಅಣ್ಣ. ಸೊ ನಾವು ಇದರಲ್ಲಿ ಗ್ರ್ಯಾಂಡ್ ಮಾ ಲರ್ನ್ ಟು ಕ್ಲೈಂಬ್ ಎ ಟ್ರೀ ಫ್ರಮ್. ನೀವು ಪ್ರತಿ ಸಲ ಕಥೆಯಾಗಿ ನೋಡಿದರೆ ನಿಮ್ಗೆ ಆರಾಮಾಗಿ ಈಸಿಯಾಗಿ ನಿಮ್ಗೆ ಆನ್ಸರ್ನ. ಸೊ ಗೈಸ್, ಈಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ಲೆಟ್ಸ್ ಸಿ ದ ನೆಕ್ಸ್ಟ್ ಕ್ವಶನ್. ಫಾರ್ ಗ್ರ್ಯಾನಿ ಎ ಕ್ವಿಟ್ ವೀಕ್ ಇನ್ ಬೆಡ್ ವಾಸ್ ಲೈಕ್ ಅಂತ ಕ್ವಶನ್ ಮಾರ್ಕ್ ಗೈಸ್ ಇದು. ಸೊ ಇದ್ರ ಆನ್ಸರ್ ನೋಡೋಣ ನಾವು, ಆಮೇಲೆ ಆ ಕ್ವಶನ್ ಬಗ್ಗೆ ನಾವು ನಿಮಗೆ ತಿಳಿಸೋಣ. ಸೊ ದ ಆನ್ಸರ್ ಈಸ್ ಹೆಲ್. So for granny a quick week in bed was like. So guys, this is the question. ಈಗ for ಅಂದ್ರೆ ಅವರು, ಗ್ರ್ಯಾನಿ ಅಂದ್ರೆ ಅಜ್ಜಿ. ಎ ಕ್ವಿಟ್ ಅಂದ್ರೆ ಮುಗಿಸೋದು, ಅಂದ್ರೆ ಕ್ವಿಟ್ ಅಂದ್ರೆ ವೀಕ್ ಇನ್ ಬೆಡ್ ವಾಸ್ ಲೈಕ್. ಕ್ವಿಟ್ ಅಂದ್ರೆ ನಾವು ಎಷ್ಟು ಜಲ್ದಿ ಮುಗಿಸ್ತೀವಿ ಅಲ್ಲ ಅದು. ವೀಕ್ ಈಗ ಅಲ್ಲಿ ನೋಡ್ಬೋದು ನೀವು, ವೀಕ್ ಇದೆ ಅಂತ. ವೀಕ್ ಅಂದ್ರೆ ಏನು, ವಾರ. ಇನ್ ಬೆಡ್ ಅಂದ್ರೆ ಬೆಡ್ ರೆಸ್ಟ್ ಅಲ್ಲಿ ಇದ್ರು ಗ್ರಾನಿ. ವಾಸ್ ಲೈಕ್. ನೀವು ಸಮರಿನ ನೋಡಿದ್ರೆ ಇದು ನಿಮ್ಗೆ ಅರ್ಥ ಆಗುತ್ತೆ ಗೈಸ್. ಸೊ ಇದರಲ್ಲಿ ಏನೂ ಇಲ್ಲ. ಫಾರ್ ಗ್ರ್ಯಾನಿ ಎ ಕ್ವಿಟ್ ವೀಕ್ ಇನ್ ಬೆಡ್ ವಾಸ್ ಲೈಕ್, ದಿಸ್ ಈಸ್ ದ ಫ್ಯಾಕ್ಟ್. ಸೊ ಇದರಲ್ಲಿ ನಾವು ಏನೇನು ಕನ್ಕೋಬಹುದು ಅಂದ್ರೆ, ಗ್ರ್ಯಾನಿ 1 ವೀಕ್ ಬೆಡ್ ರೆಸ್ಟ್ ಅಲ್ಲಿ ಇದ್ರು, ಅವಾಗ ಅವ್ರಿಗೆ ಹೆಂಗ ಅನಿಸ್ತು ಅಂತ. ದಿಸ್ ಇಸ್ ದ ಕ್ವಶನ್ ಗೈಸ್. ಅರ್ಥ ಆಗ್ತಾ ಇದೆ ನಿಮ್ಗೆ? ದಿಸ್ ಇಸ್ ದ ಕ್ವಶನ್. ಫಾರ್ ಗ್ರ್ಯಾನಿ ಎ ಕ್ವಿಟ್ ವೀಕ್ ಇನ್ ಬೆಡ್ ವಾಸ್ ಲೈಕ್, ದಿಸ್ ಇಸ್ ದ ಕ್ವಶನ್ ಗೈಸ್. ಇದರ ಆನ್ಸರ್ ಹೆಲ್. ನೀವು ನೋಡ್ಬೋದು ಇದರ ಆನ್ಸರ್ ಹೆಲ್ ಇದೆ ಅಂತ. ಸೊ ಫಾರ್ ಗ್ರ್ಯಾನಿ ಎ ಕ್ವಿಟ್ ವೀಕ್ ಇನ್ ಬೆಡ್ ವಾಸ್ ಲೈಕ್, ಈ ಕ್ವಶನ್ ಮಾರ್ಕ್ ನ ಅಳಿಸಿ. ಸೊ ಇಲ್ಲಿ ಡ್ಯಾಶ್ ಅಲ್ಲಿ ತುಂಬಿ ಹೆಲ್ ಅಂತ. ಹೆಲ್, ದಿಸ್ ಇಸ್ ದ ಸೆಂಟೆನ್ಸ್ ಗೈಸ್. ಸೊ ನೀವು ದ ಗ್ರ್ಯಾಂಡ್ ಮಾ ಸಮರಿ ನಾನು ನೋಡಿದ್ರೆ, ಸೊ ಇದು ಕ್ವಶನ್ ಏನಿದೆ ಅಲ್ವಾ ಗೈಸ್, ಇದು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಹೇಗಿದೆ ಅಂತ. 1 ವೀಕ್ ಗ್ರ್ಯಾನಿ ಬೆಡ್ ರೆಸ್ಟ್ ಅಲ್ಲಿ ಇದ್ರು, ಅವಾಗ ಅವ್ರಿಗೆ ಹೆಂಗ್ ಅನಿಸ್ತು ಅಂತ ಕೇಳ್ತಾ ಇದ್ದಾರೆ ಅವರು. ಸೊ ಹೆಲ್ ಅಂದ್ರೆ ನರ್ಕದಲ್ಲಿದ್ದಂತೆ ಆಯ್ತು ಅವರಿಗೆ. ಇವತ್ತು ಗಿಡ ಮರನ ಏರ್ತಾ ಇರೋರು 1 ವೀಕ್ ಬೆಡ್ ರೆಸ್ಟ್ ಅಂದ್ರೆ ಬೆಡ್ ಬಿಟ್ಟು ಎಲ್ಲಿ ಅಳಿಯಾಡೋ ಹಾಗಿಲ್ಲ, ಅಂದ್ರೆ ಮೂವ್ ಆಗೋ ಹಾಗಿಲ್ಲ. ಸೊ ದಿಸ್ ಇಸ್ ದ ಕ್ವಶನ್ ಗೈಸ್ ಅಂಡ್ ದಿಸ್ ಇಸ್ ದ ಆನ್ಸರ್. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇಷ್ಟ ಆಗಲಿಲ್ಲ ಅಂದರೆ ಬಿಟ್ಬಿಡಿ. ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್ ಗೈಸ್.